ಓಂ ಶನ್ನೋ ಮಿತ್ರಶ್ಚಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣ ಯಜುರ್ವೇದೀಯ ತೈತ್ತಿರೇಯೋಪನಿಷದಿ ಭೃಗುವಲ್ಲಿ ತತ್ರ ಪ್ರಥಮೋನುವಾಕಃ ತತ್ರ ದ್ವಿತೀಯೋನುವಾಕಃ. ಒಂದನೇದಾಯ್ತು, ಎರಡನೇದು ಮಾಡು. ತತ್ರ ದ್ವಿತೀಯೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎರಡನೇ ಅನುವಾಕನ ಪ್ರವೇಶ ಮಾಡೋಣ. ಮಂತ್ರವಂತ ಆಗಿದೆ ಇದು. ಮಂತ್ರ ಹೇಳ್ಬಿಟ್ಟು ಅದ್ರ ಮುಂದೆ ಕೊಟ್ಟವ. ಓಂ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತೆ ಅನ್ನಂ ಪಯಂತಿ ಸಂವಿಶಂತೇತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೇಹಿ ಭಗವೋ ಬ್ರಹ್ಮೇತಿ ಸಗಂಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ತಪೋ ತಪ್ಯತ ತಪಸ್ತತ್ವ. ಇಲ್ಲಿವರೆಗೆ ಆಗಿತ್ತು. ಇದರ ಒಂದು ಅನುವಾದ ಮಾತ್ರ ಮಾಡಿಕೊಂಡು ಮುಂದೆ ಹೋಗೋಣ. ಏನು ಈ ಭೃಗು ಏನ್ ಮಾಡ್ದ? ಆ ಒಂದು ಬ್ರಹ್ಮವನ್ನು ತಿಳಿಸಿಕೊಳ್ಳುವಂತ ಕೇಳ್ದ. ಬ್ರಹ್ಮದ ಮಾರ್ಗ ಮತ್ತೆ ಬ್ರಹ್ಮದ ಲಕ್ಷಣ, ಬ್ರಹ್ಮಕ್ಕೆ ಮಾರ್ಗ ಮತ್ತೆ ಬ್ರಹ್ಮದ ಲಕ್ಷಣ ಎರಡನ್ನೂ ತಿಳಿಸಿಕೊಟ್ಬಿಟ್ಟು ಗುರುವಾದ ವರುಣ ಏನ್ ಮಾಡ್ದ? ನೋಡಪ್ಪ, ನೀನು ಇದನ್ನ ತಪಸ್ಸಿನಿಂದ ಪಡೆಬೇಕು ಅಂದ್ಬಿಟ್ಟ. ಇವನು ಅದನ್ನ ಕುರಿತು ಹೇಳಲೇ ಇಲ್ಲ. ಅವನು ಕೇಳ್ದ ಪಾಪ ಬ್ರಹ್ಮವನ್ನು ಹೇಳು ಅಂತ, ಇವನು ಹೇಳಲೇ ಇಲ್ಲ. ಇವನು ಕೇವಲ ಏನ್ ಮಾಡ್ದ? ಆ ಬ್ರಹ್ಮಕ್ಕೆ ಮಾರ್ಗ ಮತ್ತೆ ಬ್ರಹ್ಮದ ಲಕ್ಷಣ ಎರಡು ಹೇಳ್ಬಿಟ್ಟು ನೀನು ತಪಸ್ಸನ್ನು ತಪಿಸಿ ಇದನ್ನ ತಿಳಿದುಕೋ ಅಂದ್ಬಿಟ್ಟ. ತಪಸ್ಸು ಅಂದ್ರೇನು? ವಿಚಾರ ಮತ್ತೆ ಈ ಅಂತಃಕರಣ ಮತ್ತು ಬಹಿಷ್ಕರಣ ಇವೆರಡನ್ನೂ ಕೂಡ ಸಮಾಧಾನ ಸ್ಥಿತಿಯಲ್ಲಿ ಇಟ್ಟುಕೊಂಡು ವಿಚಾರ ಮಾಡತಕ್ಕಂಥದ್ದಕ್ಕೆ ತಪಸ್ಸು ತಪಸ್ಸು ಅಂತ ಹೆಸರು. ಅಷ್ಟೇ ಹೊರತು ಇನ್ಯಾವುದು ಕೃಚ್ರ ಚಾಂದ್ರಾಯಣ ಈ ತರಹ ಒಂದು ಶಾರೀರಕವಾದ ಒಂದು ತಪಸ್ಸು ಅಂತ ಏನು ಹೇಳಿಲ್ಲ. ಇದು ವಿಚಾರ ಪ್ರಧಾನವಾದ ತಪಸ್ಸು ಮಾಡು ಅಂತ ಹೇಳ್ಬಿಟ್ಟ. ಅವನೇನ್ ಮಾಡ್ದ ವಿಚಾರ. ಓಹೋ, ಅನ್ನ ದ್ವಾರ ಹೇಳ್ದ, ಅವನು ಮಾರ್ಗ ಹೇಳಿದ್ದ. ಅನ್ನ ಪ್ರಾಣಂ ಶಕ್ತಿ ಸ್ತೋತ್ರಮನೋ ವಾಚಮಿತಿ ಅಂತ ಹೇಳಿದ್ದ. ಮೊಟ್ಟ ಮೊದಲು ಅನ್ನ. ಅನ್ನ ವಿಚಾರ ಮಾಡ್ದ. ಓಹೋ, ಇದೇ ಬ್ರಹ್ಮ ತಿಳ್ಕೊಂಬಿಟ್ಟ. ಯಾಕೆ? ಆ ಮಾರ್ಗ ಅನ್ನ, ಮಾರ್ಗನೂ ಸರಿಯಾಗಿದೆ. ಲಕ್ಷಣ ಅಲ್ಲ ಅನ್ನ ಅದು ಸರಿಯಾಗಿದೆ. ಯಾಕೆ? ಎಲ್ಲ ಕೂಡ ಈ ಅನ್ನದಿಂದಲೇ ಜೀವಿಸಿವೆ, ಅನ್ನದಲ್ಲೇ ಇರುತ್ತೆ, ಮತ್ತೆ ಅನ್ನದಲ್ಲೇ ಹೋಗಿ ಸೇರಿಬಿಡುತ್ತವೆ. ಹೌದ್ ತಾನೆ? ಎಲ್ಲ ಅನ್ನದಿಂದಲೇ ಜೀವನ. ಅನ್ನದಿಂದಲೇ ಅನ್ನಕ್ಕೆ ಹೋಗಿ ಸೇರಿಬಿಡುತ್ತವೆ ಪೃಥ್ವಿ. ಹೌದ್ ತಾನೆ? ಅದರಿಂದ ಓಹೋ, ಇಲ್ಲಿ ಮಾರ್ಗನೂ ಸರಿಯಾಗಿದೆ, ಅನ್ನ ಲಕ್ಷಣನೂ ಸರಿಯಾಗಿದೆ. ಅವನೇನ್ ಹೇಳಿದ್ದ? ಲಕ್ಷಣ ಯಥೋ ವಾಯುಮಾನಿ ಭೂತಾನ ಜಾಯಂತೆ ಅಂತ ಹೇಳಿದ್ದ. ಸರಿಯಾಗಿದೆಯಲ್ಲ. ಅನ್ನದಿಂದಲೇ ಹುಟ್ಟುತ್ತೆ, ಅನ್ನದಿಂದಲೇ ಜೀವಿಸಿರುತ್ತವೆ, ಮತ್ತೆ ಅನ್ನಕ್ಕೆ ಹೋಗಿ ಸೇರ್ಕೊಂಡ್ ಬಿಡುತ್ತೆ. ಸರಿಯಾ? ಅದು ತಿಳ್ಕೊಂಬಿಟ್ಟು ಓಹೋ ತಿಳ್ಕೊಂಡೆ ಅಂತ ಅನ್ಬಿಟ್ಟು ಬರ್ತಾ ಇದ್ದಾನೆ.
ಸ್ವಲ್ಪ ಯೋಚನೆ ಹೇಳಿದ್ನಲ್ಲ ತಂದೆ, ತಪಸ್ಸು ಮಾಡು ಅಂತ ವಿಚಾರ ಮಾಡಿದ. ಅರೆ ನಾನು ತಿಳ್ಕೊಂಡಿದ್ದು ತಪ್ಪಾಯ್ತಲ್ಲ. ಯಾಕೆ? ಲಕ್ಷಣ ಇತ್ತಲ್ಲ ದೋಷ. ಅಯ್ಯಯ್ಯೋ, ಅನ್ನಕ್ಕೂ ಕೂಡ ಉತ್ಪತ್ತಿಯನ್ನ ಹೇಳಿಬಿಟ್ಟಿದ್ದಾರೆ. ಮುಖ್ಯವಾದ ದೋಷ ಉತ್ಪತ್ತಿ ಇದೆ. ಉತ್ಪತ್ತಿ ಅಂತದೇನು? ಯಾವುದು ಉತ್ಪನ್ನವಾಗುತ್ತದೆಯೋ ಅದು ಎಲ್ಲ ವಿಧವಾದ ವಿಕಾರಗಳಿಗೂ ಕೂಡ ಒಳಪಡುತ್ತದೆ. ಹೌದ್ ತಾನೆ? ಯಾವಾಗ ಜಾಯತೆ ಅಂತ ಆಯ್ತೋ ಅಸ್ಥಿ ವರ್ಧತೆ ಪರಿಣಮತೆ ಪಕ್ಷೀಯತೆ ನಶ್ಯತಿ, ಇಷ್ಟು ವಿಕಾರಗಳಿದೆ ಅದಕ್ಕೆ. ಅಯ್ಯಯ್ಯೋ ಹೇಗಾಯ್ತು? ಹೀಗೆ ವಿಕಾರವಾದದ್ದು ಬ್ರಹ್ಮ ಆಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಏನ್ ಮಾಡ್ದ? ಮತ್ತೆ ಅನ್ನವನ್ನ ವಿಕಾರವಾಗುವುದು ಅಂತ ತಿಳ್ಕೊಂಡ. ಮತ್ತೆ ಅನ್ನಕ್ಕೆ ಏನ್ ಹೇಳಿದ್ದಾರೆ? ಗುಣವನ್ನು ಹೇಳಿಬಿಟ್ಟಿದ್ದಾರೆ. ಹೌದ್ ತಾನೆ? ಆಕಾಶ, ವಾಯು, ಅಗ್ನಿ, ಅಪ್ಪು ಮತ್ತೆ ಪೃಥ್ವಿಯಿಂದ ಅನ್ನ. ಹೌದ್ ತಾನೆ? ಪೃಥ್ವಿ. ಇಲ್ಲಿ ಆಕಾಶದಿಂದ ಮೊದಲುಗೊಂಡು ಅನ್ನದವರೆಗೂ ಕೂಡ ಒಂದೊಂದು ಗುಣವನ್ನ ಹಿಂದಿನದಕ್ಕಿಂತ ಹೆಚ್ಚೆಚ್ಚಾಗಿ ಹೇಳಿದ್ರು. ಏನು? ಆಕಾಶಕ್ಕೆ ಒಂದು ಗುಣ ಶಬ್ದ, ವಾಯುವಿಗೆ ಶಬ್ದನು ಸೇರಿಸ್ಕೊಂಡು 2 ಗುಣ ಸ್ಪರ್ಶ, ಅಗ್ನಿಗೆ ಶಬ್ದ ಸ್ಪರ್ಶ 2 ಸೇರಿಸ್ಕೊಂಡು ರೂಪ. ಹೀಗೆ ಆ ಅಪ್ಪಿಗೆ ರಸ. ಪೃಥ್ವಿಗೆ ಏನಾಯ್ತು? ಆ 4 ಸೇರಿಸ್ಕೊಂಡು ಇನ್ನೊಂದು ಎಕ್ಸ್ಟ್ರಾ ಇದಕ್ಕೆ ಪೃಥ್ವಿ ಗುಣ ಯಾವುದದು? ಅದು ಗಂಧ. ಪೃಥ್ವಿ ಗಂಧವತಿ. ಅಯ್ಯಯ್ಯೋ, ಹೀಗೆಲ್ಲ ಇರ್ತಕ್ಕಂಥದ್ದು ಎಲ್ಲಾರು ಬ್ರಹ್ಮವಾಗುತ್ತಾ? ಗುಣ ಇದೆ ಮತ್ತೆ ಉತ್ಪನ್ನವಾಗಿದೆ, ಆದ್ದರಿಂದ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟು ತಿರ್ಗಾ ಹೋದ. ಯಾಕೆ? ಇವ ತಂದೆ ಹತ್ರಕ್ಕೆ ಹೋಗಿ ಏನ್ ಮಾಡ್ತಾನೆ? ಅಪ್ಪ, ಅದೇ ಹಿಂದೆ ಕೇಳಿದ್ರ ಪ್ರಶ್ನೆ ಅದನ್ನೇ ಕೇಳ್ತಾನೆ. ಇದೇನಾಗಿದೆ ಅಂದ್ರೆ ನೋಡಿ, 2ನೇ ನಾವು ಅನ್ನದ ಹೇಳಿದ್ನಲ್ಲ. ಈಗ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಇಷ್ಟಿದೆಯಲ್ಲ, ಈ ಒಟ್ಟಿಗೆ ಸೇರಿಸಿ ಎಲ್ಲ ಪರ್ಯಾಯದಲ್ಲೂ ಕೂಡ ಹೀಗೆ ತಿಳ್ಕೊಂಡ. ಏನಂತ? ಅನ್ನವನ್ನ ಹೇಗೆ ತಿಳ್ಕೊಂಡಿದ್ನೋ ಹಾಗೆ ಎಲ್ಲ ಪರ್ಯಾಯದಲ್ಲೂ ಅದನ್ನೇ ತಿಳ್ಕೊಂಡ. ಏನು ಭಾಷ್ಯ ಅಂತ ಬರೆದಿದ್ದಾರೆ ಆಚಾರ್ಯರು, ಅದು ಆನಂದದವರೆಗಿನ ಎಲ್ಲ ಪರ್ಯಾಯಕ್ಕೂ ಕೂಡ ಅನ್ವಯಿಸುತ್ತೆ. ಬೇರೆ ಏನು ಬರಿಬೇಕಾಗಿಲ್ಲ. ಇವಾಗ ನಾವು ಅನ್ನವನ್ನ ಅರ್ಥ ಮಾಡ್ಕೊಂಡ್ವಲ್ಲ, ಅದೇ ಅರ್ಥ ಇನ್ನು 4 ಪರ್ಯಾಯಗಳಿಗೆ. ಯಾವುದಕ್ಕೆ? ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ. ಆನಂದಕ್ಕೆ ಬೇಡ, ಆನಂದಕ್ಕಿರ್ಲಿ. ನಾ 3ಕ್ಕೆ ಅಂತ. ಆನಂದಕ್ಕೆ ಬೇರೆ ಭಾಷ್ಯ ಬರೆದಿಲ್ಲ. ಆ ಭಾಷ್ಯ ಇದಕ್ಕೆ 3ಕ್ಕೆ ಭಾಷ್ಯ ಇಲ್ಲ. ಯಾವ ಭಾಷ್ಯ? ಇದನ್ನೇ ಅನ್ವಯಿಸ್ಕೋಬೇಕು. ಈಗ ನಾವು ಹೇಳಿದ್ವ ತಿಳ್ಕೊಂಡಿದೀವಲ್ಲ ಅದೇ. ಆದ್ದರಿಂದ ಏನ್ ಮಾಡೋಣ? ನಾವು ಈ ಮಂತ್ರವನ್ನ ಹೇಳ್ಕೊಂಡು ಎಲ್ಲಿಯವರೆಗೆ ಈ ಆನಂದವನ್ನು ಸೇರ್ಕೊಂಡು ಹೇಳ್ಕೊಳ್ಳೋಣ. ಅಲ್ಲಿಯವರೆಗೆ ಈ ಒಂದು ಅರ್ಥ ಎಲ್ಲ ಇದೇ ತರಹ ಅನ್ನದವರೆಗೆ. ಏನಂತ? ಪ್ರಾಣವನ್ನು ಕಾರ್ಯ, ಮನಸ್ಸನ್ನು ಕಾರ್ಯ, ವಿಜ್ಞಾನವನ್ನು ಕಾರ್ಯ. ಆಯ್ತು. ಇದಕ್ಕೂ ಏನು? ಇದಕ್ಕೂ ಗುಣಗಳಿವೆ. ಹೀಗೆ ಗುಣಗಳಿರ್ತಕ್ಕಂಥದ್ದು ಬ್ರಹ್ಮವಲ್ಲ ಅಂತ ಪ್ರತಿಯೊಂದು ಪರ್ಯಾಯದಲ್ಲೂ ತಿಳ್ಕೊಂಡ. ಇದೇ ಯಾವುದು ಹೀಗೇನ್ ತಿಳ್ಕೊಂಡಿದ್ದು ಅದನ್ನೇ ತಿಳ್ಕೊಂಡ. ಆದ್ದರಿಂದ ಇದರ ಒಂದ್ಸಾರಿ ಅಲ್ಲಿಯವರೆಗೂ ಕೂಡ ಪಾರಾಯಣ ಮಾಡಿದ್ರೆ ಸಾಕು. ಪಾರಾಯಣ ಮಾಡೋದು ಏನಾಗುತ್ತೆ? ಇಷ್ಟು ಅರ್ಥ ನಮಗೆ ತಿಳಿದು ಬಂದಂತಾಯ್ತು. ಅನ್ನಕ್ಕೆ ಏನರ್ಥೋ ಅದೇ ಅರ್ಥ ಇರುತ್ತೆ. ನೋಡ, ತತ್ರ ತೃತೀಯೋನು ವಾಕ. 3ನೇ ಹೇಳ್ಬಿಡ. ತೃತೀಯ, ಚತುರ್ಥ, ಪಂಚಮ ಪದ ಇಷ್ಟು ಹೇಳು. ಓಂ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್ ಪ್ರಾಣಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತೆ ಪ್ರಾಣಂ ಪಯಂತಿ ಸಂವಿಶಂತೇತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪದತಾರ ಅಧೀಹಿ ಭಗವೋ ಬ್ರಹ್ಮೇತಿ ಸಗಂಹೋವಾಚ
ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋ ತಪ್ಯತ ಸ ತಪಸ್ತತ್ವ. ಇದನ್ನು ಏನು, ಇದಕ್ಕೂ ಇದೇ ಅರ್ಥ. ಪ್ರಾಣವನ್ನು ಬ್ರಹ್ಮ ಅಂತ ತಿಳ್ಕೊಂಡೆ ಏನ್ ಮಾಡ ಯೋಚನೆ ಮಾಡದ, ಅಯ್ಯೋ ಇದು ಕೂಡ ಕಾರ್ಯವೇ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಗುಣ ಇದೆಯಲ್ಲ, ಇದೂ ಕೂಡ ವಿಕಾರಕ್ಕೆ ಒಳಪಡುತ್ತಲ್ಲ, ಅದ ಓ ಇದಲ್ಲ ಅಂತ ತಿರ್ಗೋದ. ಇದೇ ಎಲ್ಲದಕ್ಕೂ ಏನು ಪ್ರಾಣ ಆಯ್ತಲ್ಲ. ಈಗ ಮನೋ ಬ್ರಹ್ಮೇ ದಿವ್ಯಜಾನಾತ್ ಮನಸೋಕ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಮನಸಾ ಜಾತಾನಿ ಜೀವಂತೆ ಮನಸ್ವಯಂತೆ ಸಂವಿಶಂತೆ ತೇ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಸಂಭೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋ ತಪ್ಯತ ಸ ತಪಸ್ತತ್ವ. ಏನು ಇಲ್ಲಿ ಮನಸ್ಸನ್ನು ಮನಸ್ಸು ಬ್ರಹ್ಮ ಅಂತ ತಿಳ್ಕೊಂಡ, ಅದು ಕಾರ್ಯ ಅಂತ ತಿಳ್ಕೊಂಡ, ಮತ್ತೆ ಓಹೋ ಇದು ಸರಿಯಲ್ಲ ತಪ್ಪಾಗಿದೆ ನಾ ತಿಳ್ಕೊಂಡಿದ್ದು ಅಂತ ಹೇಳ್ದ. ತಿರ್ಗಾ ತಂದೆ ಹತ್ರಕ್ಕೆ ಹೋದ, ಅವನು ಅದೇ ಮಾತು ಹೇಳ್ದ, ಏನು ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ. ಪ್ರತಿ ಸಲ ಅದನ್ನೇ ಹೇಳಿದೆ. ಯಾಕೆ? ಒಂದು ನೀನು ನಾನು ಹೇಳಿದ್ದ ಲಕ್ಷಣ, ಆ ಲಕ್ಷಣ ಪೂರ್ಣವಾಗಿ ಆಗುವವರೆಗೂ ಕೂಡ ನೀನು ವಿಚಾರ ಮಾಡುತ್ತಲೇ ಇರಬೇಕು ಅಂದ. ಇನ್ನು ಪೂರ್ಣನೇ ಆಗಿಲ್ಲ, ವಿಚಾರ ಮಾಡಿದ ಪೂರ್ಣವಾಗಿಯೇ ಇಲ್ಲ, ಇನ್ನು ವಿಕಾರಕ್ಕೆ ಒಳಪಟ್ಟಿದೆಯಲ್ಲ ಮನಸ್ಸು ಅಂತಕ್ಕಂಥ. ಓಹೋ, ವಿಕಾರಕ್ಕೆ ಒಳಪಡದೆ ಇರತಕ್ಕಂಥದ್ದು ಇನ್ನೊಂದು ತತ್ವ ಇದೆ ಮನಸ್ಸಿಗಿಂತ, ಪ್ರಾಣಕ್ಕಿಂತ ಅಂತ ತಿಳ್ಕೊಂಡ. ಪ್ರತಿಯೊಂದು ಪ್ರಯೋಜನ ಮನಸ್ಸಿಗಿಂತ ಇದೆ, ವಿಜ್ಞಾನಕ್ಕಿಂತ ಇನ್ನೊಂದು ಹೀಗೆ ತಿಳ್ಕೊಂಡ ಏನ್ ಮಾಡ್ದ, ಪ್ರತಿಯೊಂದು ಪ್ರಯೋಜನ ತಂದೆ ಹತ್ರ ಬಂದ. ತಂದೆ ಏನ್ ಮಾಡ್ದ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳ್ದ. ಪುನಃ ವಿಚಾರ ಮಾಡ್ದ. ಎಲ್ಲಿಯವರೆಗೆ ಬಂದ? ಆನಂದದವರೆಗಿನ ಬಂದ. ಅಲ್ಲಿವರ ಪಾರಾಯಣ ಮಾಡ. ಮನಸ್ಸು ಆಯ್ತಲ್ಲ ಇವಾಗ ವಿಜ್ಞಾನ. ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್ ವಿಜ್ಞಾನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತೆ ವಿಜ್ಞಾನಂ ಪಯಂತಿ ಸಂವಿಶಂತೆ ತೇ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಸಂಭೋವಾಚ. ಇದೆ ಎಲ್ಲದಕ್ಕೂ ತಮವಾಚ. ಏನು ಮಾಡ್ದ? ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋ ತಪ್ಯತ ಸ ತಪಸ್ತತ್ವ. ಇದೆ ಅದೇ ಅರ್ಥ. ವಿಜ್ಞಾನವನ್ನೂ ಕೂಡ ಬ್ರಹ್ಮ ಅಂತ ತಿಳ್ಕೊಂಡ, ಯೋಚನೆ ಮಾಡದ, ಓಹೋ ಇದೂ ಸರಿಯಲ್ಲ ಕಾರ್ಯ ಅಂತ ತಿಳ್ಕೊಂಡ. ಪುನಃ ತಂದೆ ಹತ್ರ ಹೋದ. ಅವನು ಅದೇ ಮಂತ್ರ ಏನು ಪುನಃ 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 ಅದೇ ಮಂತ್ರವನ್ನು ಉಚ್ಚಾರ ಮಾಡಿದ. ಏನಂತ? ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳ್ಬಿಟ್ಟು ಮಾಡ್ದ. ಈಗ ವಿಜ್ಞಾನ ಆಯ್ತು. ಈಗೇನ್ ಮಾಡ್ದ? ಓಹೋ ಇನ್ನೂ ಒಂದಿರ್ಬೇಕಲ್ಲ, ಇದು ನಿರ್ವಶೇಷವಾಗಿ ಆಗದಿರುವ ಲಕ್ಷಣ. ಅಂದ್ರೆ ನಿರ್ವಶೇಷ ಅಂದ್ರೇನು? ಇನ್ನು ಇದಕ್ಕಿಂತಲೂ ಕೂಡ ಬೇರೆಯಾದಂತ ಇನ್ನೊಂದು ಇದೆ ಅಂತಕ್ಕಂಥದ್ದು ಇರಬಾರದು. ಫೈನಲ್ ಅಲ್ಲಿವರೆಗೆ ಆಗಿಲ್ವಲ್ಲ, ಇದು ಸಾವಶೇಷವಾಗಿ ಇದೆಯಲ್ಲ. ಯಾಕೆ ಸಾವಶೇಷ? ಇದು ಕಾರ್ಯ ಆಯ್ತು, ಇದಕ್ಕಿಂತ ಇನ್ನೊಂದಿದೆ ಅಂತಕ್ಕಂಥದ್ದು ಗೊತ್ತಾಯ್ತಲ್ಲ, ಸಾವಶೇಷ. ಏನ್ ಮಾಡ್ದ ಈಗ? ಆನಂದ. ಈ ಪಂಚಕೋಶ ಪ್ರಕ್ರಿಯೆ ಬಂದಿಯಲ್ಲ, ಅದನ್ನ ಅನ್ವಯಿಸ್ಕೋಬಹುದಿಲ್ಲ ಅಷ್ಟೇ. ಇದೆ ಅದೇನು ಅಲ್ಲಿ ಏನಾಗಿತ್ತು, ಅಲ್ಲಿಗೂ ವ್ಯತ್ಯಾಸ ಇಷ್ಟೇ. ಏನು ವ್ಯತ್ಯಾಸ? ಅಲ್ಲಿ ಕೇವಲ ಜ್ಞಾನ ಪ್ರಧಾನವಾಗಿ ಹೇಳಿತ್ತು. ಇಲ್ಲಿ ಇವೆಲ್ಲ ಏನಪ್ಪಾ ಅಂದ್ರೆ ಈ ಹೂವಲ್ಲಿ ಪೂರ್ತಿ ಉಪಾಸನಾ ಪ್ರಕರಣ. ಅನ್ನದ ಉಪಾಸನೆ, ಪ್ರಾಣದ ಉಪಾಸನೆ, ಮನಸ್ಸಿನ ಉಪಾಸನೆ, ವಿಜ್ಞಾನದ ಉಪಾಸನೆ, ಆನಂದದ ಉಪಾಸನೆ ಎಲ್ಲ ಬರೀ ಉಪಾಸನಾ ಪ್ರಕರಣ. ಈ ಈ ಆನಂದದವರೆಗಿನ ಆದ್ಮೇಲೆ ಒಂದ್ ಸ್ವಲ್ಪ ಭಾಷ್ಯ ಇದೆ. ಆಮೇಲಿಂದಂತೂ ಪೂರ್ತಿ ಉಪಾಸನ. ಅದ್ರದ್ದು ಏನ್ ಫಲ ಆಗುತ್ತೆ ಅದೇ ಇದೆ. ನೋಡೋಣ. ಇದು ಕೊನೆ. ಇಲ್ಲಿ ಆನಂದಕ್ಕೆ ಬಂದಿಟ್ಕೊಳ್ಳ. ಇದನ್ನು ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ
ಆನಂದೇನ ಜಾತಾನಿ ಜೀವಂತೆ ಆನಂದಂ ಪ್ರಯಂತೆ ವಿಸಂವಿಶಂತೆ ಇತ್ತಾಯ್ತಲ್ಲ ಇದು ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತ ಸ ಏವಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಚೇತ್ಯ. ಇಲ್ಲಿ ತಿಳ್ಕೊಂಡು ಇದು ಏನಾಯ್ತು, ಈ ಇಲ್ಲಿ ನಿರ್ವಶೇಷವಾಗಿ ತಿಳ್ಕೊಂಡ. ಇಲ್ಲಿಯವರೆಗೂ ಕೂಡ ಭಾಷ್ಯ ಅನ್ನದ ವಿಚಾರದಲ್ಲಿ ಏನು ಭಾಷ್ಯ ಬಂದ ಅದೇ ಭಾಷ್ಯ ಇದೆಲ್ಲ. ಅದನ್ನು ನಾವು ಹೇಳಿದ್ದೆಲ್ಲ ಗೊತ್ತಾಯಿತು ನಮಗೆ. ಈ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅನ್ನೋದಕ್ಕೆ ಮಾತ್ರ ನೋಡೋಣ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆನಂದವು ಆನಂದ ಬ್ರಹ್ಮ ಇತಿ ವ್ಯಜಾನಾತ್, ಆನಂದವು ಬ್ರಹ್ಮ ಇತಿ ಬ್ರಹ್ಮವೆಂದು ವ್ಯಜಾನಾತ್ ತಿಳಿದುಕೊಂಡನು, ವಿಶೇಷವಾಗಿ ತಿಳಿದುಕೊಂಡನು. ಏನು ವಿಶೇಷವಾಗಿ? ವಿ ಅಂತಂದ್ರೆ ತಪಸ, ಅದೇ ವಿಶೇಷ. ತಪಸ್ಸೆಂಬ ವಿಶೇಷದಿಂದ ವಿಚಾರ ಎಂಬ ವಿಶೇಷದಿಂದ ತಿಳ್ಕೊಂಡ. ಏನಂತಾರಂತ ಆನಂದ ಛೇದಕ, ಇದೆಲ್ಲ ಹಳೆ ಹಿಂದೆ ಇದ್ದಂಗೆ. ಆನಂದದಿಂದಲೇ ಈ ಎಲ್ಲ ಭೂತಗಳು ಕೂಡ ಹುಟ್ಟುತ್ತವೆ. ಆನಂದ ದೇವ ಖಲ್ವಿಮಾನಿ ಭೂತ, ಆನಂದದಲ್ಲೇ ಇದ್ದುಕೊಂಡಿರುತ್ತವೆ. ಅಲ್ಲೇ ಜೀವನಾವೃತ್ತಿ ಅಷ್ಟೇ. ಮತ್ತೆ ಆನಂದವನ್ನ ಕುರಿತೇ ಪುನಃ ಲಯವಾಗುತ್ತವೆ. ಆನಂದೇನ ಜಾತಾನ ಜೀವಂತಿ ಆನಂದ ಪ್ರಯತ್ನ ಸಂವಿಶಂತಿ. ಇಷ್ಟು ತಿಳ್ಕೊಂಡ. ಇದಕ್ಕೆ ಭಾಷ್ಯ ಸ್ವಲ್ಪ ಬರೆದಿದ್ದಾರೆ, ಅದನ್ನು ನೋಡ್ಕೊಂಡೆ. ಏವಂ ತಪಸಾ ವಿಶುದ್ಧಾತ್ಮ ಪ್ರಾಣಾದಿಷು ಸಾಕಲ್ಯೇನ ಬ್ರಹ್ಮಲಕ್ಷಣಂ ಅಪಶ್ಯನ್. ನೋಡಿ, ಈ ರೀತಿ ಏನು ಮಾಡ್ದ, ಆನಂದದವರೆಗಿನ ಪರ್ಯಾಯದವರೆಗೆ ಏನ್ ಮಾಡ್ದ ಇವನು? ತಪಸ್ಸು ಮಾಡಿ 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 ಏನ್ ಮಾಡ್ದ? ವಿಚಾರ ಮಾಡಿ ಮಾಡಿ ವಿಶುದ್ಧಾತ್ಮ. ವಿಶುದ್ಧ ಆತ್ಮ ಅಂದ್ರೆ ಇಲ್ಲಿ ಇನ್ಯಾವುದು ಆತ್ಮ ಬ್ರಹ್ಮ ಆ ಥರ ಇಲ್ಲ, ಅಂತಃಕರಣ ಅಂತ ಅರ್ಥ ಅಷ್ಟೇ. ವಿಶುದ್ಧಾತ್ಮ ಅಂದ್ರೇನು? ವಿಶುದ್ಧಾಂತಃಕರಣ ಸನ್ ಅಂತ. ವಿಶುದ್ಧಾಂತಃಕರಣನಾಗಿ ಏನ್ ತಿಳ್ಕೊಂಡ? ಪ್ರಾಣಾದಿಷು ಸಾಕಲ್ಯೇನ ಬ್ರಹ್ಮಣ ಲಕ್ಷಣ ಅಪಶ್ಯನ್. ಪ್ರಾಣವೇ ಮುಂತಾದವುಗಳಲ್ಲಿ, ಇಲ್ಲಿಯವರೆಗೂ ಕೂಡ ಪ್ರಾಣವೇ ಮುಂತಾದವುಗಳಲ್ಲಿ ಈ ಬ್ರಹ್ಮದ ಲಕ್ಷಣ ಹೇಳಿದ್ನಲ್ಲ ಯಾರು? ತಂದೆ. ಯಾರು? ಏನ್ ಹೇಳಿದ್ದ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತೆ ಯತ್ಪ್ರಯಂತೆ ವಿಸಂವಿಶಂತೇತೆ. ಇದು ಲಕ್ಷಣ. ಇದನ್ನ ಸಾಕಲ್ಯೇನ ಅಪಶ್ಯನ್. ಇದನ್ನೇನು? ಸಾಕಲ್ಯೇನ ಸಂಪೂರ್ಣವಾಗಿ ನಿರವಶೇಷವಾಗಿ ಈ ಲಕ್ಷಣವನ್ನ ಆ ಅನ್ನಾದಿಗಳಲ್ಲಿ ಕಾಣಲಿಲ್ಲ ಅವನು ಪೂರ್ಣವಾಗಿತ್ತು. ಏನ್ ಮಾಡ್ದ? ಶನೈ ಶನೈ ಅಂತರನು ಪ್ರವೇಶ. ಅನ್ನದಿಂದ ಮೊದಲುಗೊಂಡು ಏನ್ ಮಾಡ್ದ? ಗೊತ್ತಾಗಲಿಲ್ಲ, ಪೂರ್ಣವಾಗಿ ಆ ಲಕ್ಷಣ ಹೊಂದಲಿಲ್ಲ. ಅದು ಏನ್ ಮಾಡ್ದ? ಅನ್ನಕ್ಕಿಂತ ಸೂಕ್ಷ್ಮವಾಗಿರತಕ್ಕಂಥ ಪ್ರಾಣವನ್ನ ವಿಚಾರ ಮಾಡ್ದ. ಯಾಕೆ ಸೂಕ್ಷ್ಮ ಸೂಕ್ಷ್ಮ ಅಂತ ಹೇಳ್ತಾರೆ ಅಂದ್ರೆ, ಈ ಒಂದು ಶರೀರ, ಅನ್ನ ಶರೀರದ ಒಳಗಡೆ ಇರತಕ್ಕಂಥ ಪ್ರಾಣ, ಒಳಗಡೆ ಇರತಕ್ಕಂಥದ್ದು ಸೂಕ್ಷ್ಮವಾಗಿರ್ಬೇಕು. ಯಾಕೆ? ಶರೀರವನ್ನೆಲ್ಲ ವ್ಯಾಪಿಸಿರ್ತಕ್ಕಂಥದ್ದು ಪ್ರಾಣ. ಯಾವ ಅಂಗ ಹೋದರೂ ಕೂಡ ಶರೀರ ಇರುತ್ತೆ, ಆದ್ರೆ ಪ್ರಾಣ ಹೋದ್ರೆ ಶರೀರ ಇರೋದಿಲ್ಲ. ಹಾಗಾಗಿ ಈ ಪ್ರಾಣಾಯಾಮ ಅದನ್ನ ಆ ಅಂತರತನ ಒಂದೊಂದಾಗಿ ಸೂಕ್ಷ್ಮ ರೂಪದಿಂದ ತಿಳಿದುಕೊಂಡ. ಪ್ರಾಣ ಆಯ್ತು, ವಿಚಾರ ಮಾಡ್ದ, ಅಯ್ಯೋ ಇದು ಸೂಕ್ಷ್ಮ ಅಲ್ವಲ್ಲ ಅಂತ ತಿಳ್ಕೊಂಡ. ಯಾಕೆ? ಇದಕ್ಕೂ ಉತ್ಪತ್ತಿ ಇದೆ, ಲಕ್ಷಣ ಎಲ್ಲ ಇದೆ. ಆಮೇಲೆ ಏನ್ ಮಾಡ್ದ? ಮನಸ್ಸು ಹೋದ. ಹೀಗೆ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿ ಮಾಡಿ ಅಂತರನು ಪ್ರವೇಶ. ಸೂಕ್ಷ್ಮತರ ಸೂಕ್ಷ್ಮತಮ ಅಂತ ಹೇಳಿ ಈ ವಿಜ್ಞಾನದವರೆಗೂ ಕೂಡ ತಿಳಿದುಕೊಂಡು ಏನಾಗಿದೆ? ಓಹೋ, ಇವು ಯಾವುದು ಕೂಡ ಪೂರ್ಣವಾಗಿ ನಮ್ಮ ತಂದೆ ಹೇಳಿದ ಲಕ್ಷಣವನ್ನು ಹೊಂದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ದ?
ಆನಂದಂ ಬ್ರಹ್ಮ ವಿಜ್ಞಾತವಾನ್. ತಪಸೈವ ಸಾಧನೆಯನ್ನ ಈ ಭೃಗು ಏನ್ ಮಾಡ್ದ? ತಪಸ ಏವ ಸಾಧನೆಯನ್ನ ಅಂದ್ರೆ ತಪಸ್ಸು ಒಂದೇ ಸಾಧನ. ಎಷ್ಟು ಕಡೆ ಅವಧಾರಣೆ ಮಾಡಿದ್ದಾರೆ. ತಪಸ್ಸಿನಿಂದಲೇ ಇದನ್ನ ಬ್ರಹ್ಮವನ್ನ, ತಪಸ್ಸೆಂಬ ಸಾಧನದಿಂದಲೇ ಬ್ರಹ್ಮವನ್ನ, ಯಾವುದು ಈ ಆನಂದ ಅಂತ ಇದೆಯಲ್ಲ, ಈ ಆನಂದ ಆನಂದ ಆ ಆನಂದ ರೂಪ ಅಂತೇಳಿ ಆನಂದವೇ ಬ್ರಹ್ಮ. ಆ ಆನಂದವಾಗಿರ್ತಕ್ಕ ಬ್ರಹ್ಮವನ್ನ ಅವನೇನ್ ಮಾಡ್ದ? ಈ ವಿಜ್ಞಾತವಾನ್ ಅಂದ್ರೆ ತಿಳಿದುಕೊಂಡನು ಅಂತ. ಮತ್ತು ತಸ್ಮಾತ್ ಬ್ರಹ್ಮ ವಿಜಿಜ್ಞಾಸುನ, ಆದ್ದರಿಂದ ಇವನು ತಿಳ್ಕೊಂಡ್ಬಿಟ್ಟ ಆಗೋಯ್ತು. ಅವನು ತಿಳ್ಕೊಂಡಾಗ ನಮಗೆ ಒಂದು ಭಾಗ್ಯ ಏನು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ತಸ್ಮಾತ್ ಆದ್ದರಿಂದ ಬ್ರಹ್ಮ ವಿಜಿಜ್ಞಾಸುನ, ಏನು ಬ್ರಹ್ಮವನ್ನ ಜ್ಞಾತುಂ ಇಚ್ಛವ ಜಿಜ್ಞಾಸವ, ಜ್ಞಾತುಂ ಇಚ್ಛು ಜಿಜ್ಞಾಸು. ಅದರ ತೃತೀಯ ವಿಭಕ್ತಿ ಏನಾಗುತ್ತೆ? ಜಿಜ್ಞಾಸುನ. ವಿಜಿಜ್ಞಾಸುನ ವಿಶೇಷಣ ಜಿಜ್ಞಾಸುನ, ವಿಶೇಷಣ ಜ್ಞಾತುಂ ಇಚ್ಛುನ. ವಿಶೇಷಣ ಅಂದ್ರೆ ಯಾವುದು? ತಪಸ್ಸಿನಿಂದ. ಹೀಗೆ ಈ ವಿಶೇಷ ಬ್ರಹ್ಮ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯುಳ್ಳವರು ಯಾರವರು? ಯಾರು ಬೇಕಾದರೂ ಆಗಲಿ. ಇಲ್ಲಿ ಏನು ಭೃಗು ತಿಳ್ಕೊಂಡ, ಆಯ್ತು, ಆಚೆ ಮುಗೀತು. ಈಗ ಹೀಗೆ ಬ್ರಹ್ಮ ತಿಳಿದುಕೊಳ್ಳಬೇಕು ಎನ್ನುವವರು ಯಾರಾದ್ರೂ ಆಗಿರ್ಲಿ, ಅವ್ರೇನ್ ಮಾಡ್ಬೇಕು? ಇದೇ ತರ ಭೃಗು ಏನ್ ಮಾಡ್ದ ಅದೇ ತರ ಮಾಡ್ಬೇಕು. ವಾಕ್ಯ ಅಂತಃಕರಣ ಸಮಾಧಾನ ಲಕ್ಷಣಂ. ಏನು? ಹೊರಗಿನ ಕರಣ, ಒಳಗಿನ ಕರಣ. ಹೊರಗಿನ ಕರಣ ಅಂದ್ರೆ ಏನು? ಶರೀರಾದಿಗಳು. ಒಳಗಿನ ಕರಣ ಅಂದ್ರೆ ಈ ಒಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ವ್ಯಕ್ತಿ. ಇವನ್ನೆಲ್ಲವನ್ನು ಕೂಡ ಸಮಾಧಾನ ಲಕ್ಷಣಂ, ಸಮಾಧಾನ ಲಕ್ಷಣವಾಗಿರ್ತಕ್ಕ ಸಮಾಧಾನದಿಂದ ಇಟ್ಟುಕೊಂಡು ಏನಾಗಿದೆ? ಅದೇ ಪರಮಂ ತಪಃ, ಅದೇ ಅತ್ಯಂತ ಹೆಚ್ಚಿನ ತಪಸ್ಸು, ಅದೇ ಸಾಧನ. ಅದನ್ನ ಅನುಷ್ಠೇಯಂ, ಅನುಷ್ಠಾನ ಮಾಡಿ ಏನ್ ಮಾಡಬೇಕು? ಬ್ರಹ್ಮವನ್ನ ಭೃಗುವಾಗಿ ತಿಳಿದುಕೊಂಡನೋ ಹಾಗೆ ತಿಳಿದುಕೊಳ್ಳಬೇಕು, ಮತ್ತೆ ತಿಳಿದುಕೊಳ್ಳಬಹುದು. ಯಾರು ಬೇಕಾದ್ರೂ ತಿಳ್ಕೊಳ್ಬಹುದು. ಭೃಗು ಅದು ಆಖ್ಯಾಯಕ್ಕೆ ಆಯ್ತು ಹೇಳಿದ್ವಿ. ಆಖ್ಯಾಯಕ್ಕೆ ಆಯ್ತು, ಭೃಗು ತಿಳ್ಕೊಂಡ. ಯಾರು ಬೇಕಾದರೂ ಕೂಡ ಇದನ್ನ ತಿಳಿದುಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ಮುಂದೆ ಏನ್ ಮಾಡ್ತಾರೆ? ಈ ಒಂದು ಪ್ರಹಸನ ಇದೆಯಲ್ಲ, ಈ ಆಖ್ಯಾಯಿಕೆ, ಅದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಪೂರ್ತಿ ಉಪಾಸನೆ, ಅದರ ಫಲ ಅದನ್ನ ಹೇಳ್ಕೊಂಡ್ ಬರ್ತಾರೆ. ಅದು ಜ್ಞಾನಭಾವಕ್ಕೆ ಅಷ್ಟೇನು ಸಂಬಂಧಪಟ್ಟಿಲ್ಲ. ಈ ಮುಂದೆ ಹೇಳ್ತಕ್ಕಂಥದ್ದು ಇಷ್ಟು ಮಾತ್ರ. ನೋಡೋಣ, ಅದನ್ನ ಈ ಒಂದು ಉಪಸಂಹಾರ ರೂಪವಾಗಿ ಅದರ ಒಂದು ಸಾರಾಂಶವನ್ನು ಹೇಳ್ಬಿಟ್ಟಿದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.